ಸರ್, ಎರಡು ಇಶ್ಯೂ ಸರ್. ಒಂದು, ಮುಖ್ಯಮಂತ್ರಿ ಕಚೇರಿಗೆ ಕರ್ಕೊಂಡ್ಬಂದು ಎಷ್ಟು ಸೂಕ್ತ ಅಂತ. ಎರಡನೇದು, ಇವ್ರನ್ನ ಅರ್ಬನ್ ನಕ್ಸಲ್ ಮಾಡ್ತಾರೆ ಅಂತ ಬಿಜೆಪಿ ಎರಡು ಕಮೆಂಟ್ ಮಾಡಿದೆ. ಈಗ ಸೂಕ್ತ ಅಲ್ಲ ಅಂತ ಹೇಳೋರು ಯಾರು? ವಾಟ್ ಈಸ್ ರಾಂಗ್ ಅಂತ ಹೇಳ್ಬೇಕಲ್ಲ, ಅದ್ರಲ್ಲಿ ತಪ್ಪೇನಿದೆ ಅಂತ ಹೇಳ್ಬೇಕಲ್ಲ. ತಪ್ಪು ಯಾಕೆ ತಪ್ಪು ಅಂತ ಹೇಳ್ತಾರ ಅವರು? ಸ್ಟೇಜ್ ಮ್ಯಾನೇಜ್ ಮಾಡಿದ್ರು. ಏನಾದ್ರೂ ಇರ್ಲಿ, ಹೌದು, ಇಡೀ ಸಮುದಾಯಕ್ಕೆ ಗೊತ್ತಾಗ್ಬೇಕು, ನಕ್ಸಲಿಸಮ್ಮು ಬರಬಾರ್ದು ರಾಜ್ಯದಲ್ಲಿ ಅಂತಕ್ಕಂಥ ಒಂದು ಸಂದೇಶ ಹೋಗ್ಬೇಕು. ಅದನ್ನ ಮುಖ್ಯಮಂತ್ರಿಗಳ ಮುಂದೆ ಮಾಡುವಾಗ ಇಡೀ ಸಮುದಾಯಕ್ಕೆ, ಅಂದ್ರೆ ಇಡೀ ರಾಜ್ಯದಲ್ಲಿ ಎಲ್ಲರಿಗೂ ಗೊತ್ತಾಗ್ತದೆ. ದೋಸ್ ಹೂ ಬಿಲೀವ್ ಇನ್ ನಕ್ಸಲಿಸಮ್ ದೇ ವಿಲ್ ರೀಥಿಂಕ್. ಹೌದಪ್ಪ, ನಾವು ಮಾಡಬಾರ್ದು, ಮುಖ್ಯಮಂತ್ರಿಗಳು ಈ ರೀತಿ ಹೇಳ್ತಾ ಇದ್ದಾರೆ, ಭರವಸೆಯನ್ನು ಕೊಟ್ಟಿದ್ದಾರೆ, ಅಂದ್ರೆ ಇಡೀ ಸರ್ಕಾರ ನಮ್ಮನ್ನ ಬದಲಾವಣೆ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದೆ ಅನ್ನೋ ಒಂದು ಸಂದೇಶ ಕೊಡಬೇಕು ಅಂತೇಳಿ ಮಾಡಿದ್ದೇವೆ. ಅದರಲ್ಲಿ ತಪ್ಪೇನಿದೆ? ಏನ್ ತಪ್ಪು ಅಂತ ಹೇಳಿ ಅವರು. ಸುಮ್ಮನೆ ಮುಖ್ಯಮಂತ್ರಿಗಳ ಮುಂದೆ ಮಾಡಬಾರ್ದಾಗಿ ಯಾಕೆ ಮಾಡಬಾರ್ದಾಗಿತ್ತು ಅದನ್ನು ಹೇಳ್ಬೇಕಲ್ಲ. ಪ್ಯಾಕೇಜ್ ಕೊಡೋದ್ರಿಂದ ತಪ್ಪೇನಿದೆ? ಬೇರೆಯವ್ರಿಗೂ ಕೂಡ ಇದೇ ರೀತಿ ಅದನ್ನ ಎಲ್ಲರಿಗೂ ಮಾಡ್ತೀವಿ. ಯಾರಿಗೆ ನಕ್ಸಲಿಸಮ್ಗೆ ನಕ್ಸಲೈಟ್ಸ್ ಆಗಿ ಅವರು ಹೋರಾಟ ಮಾಡಿ ಅವ್ರು ಮಾಡಕ್ ಹೋಗ್ತಾರೆ, ಅವ್ರು ಬೇಡ ಅಂತ ಹೇಳುವಾಗ ಅವ್ರಿಗೂ ಮಾಡ್ತೀವಿ. ಈ ಸುನಿಲ್ ಬಿಜೆಪಿ ಲೀಡರು ಅರ್ಬನ್ ನಕ್ಸಲ್ ಮಾಡ್ತಾ ಇರೋದನ್ನ ಕರ್ಕೊಂಡ್ಬಂದು ಊರಿಗೆ ಅಂತ ಹೇಳ್ತಾ ಇರ್ತಾರೆ. ಅವರ ಕ್ಷೇತ್ರದಲ್ಲೇ ಜಾಸ್ತಿ ಆಗ್ತಾ ಇತ್ತು. ಅಲ್ಲೇ ಇರೋದು ಏನಪ್ಪು, ಕಾರ್ಕಳದಲ್ಲೇ ಇದೆ ಅಲ್ವಾ ಏನಪ್ಪು. ಶರಣಾಗತಿ ಅಂದ್ರೆ ಅವರು ಶಸ್ತ್ರಾಸ್ತ್ರಗಳು ಏನು ಸರೆಂಡರ್ ಮಾಡಿದಾರ? ಶಸ್ತ್ರಾಸ್ತ್ರ ಏನು ಅವ್ರ ಹತ್ರ ಇರ್ಲಿಲ್ಲ. ಅವರು ಬಂದಾಗ ಅವ್ರ ಶಸ್ತ್ರಾಸ್ತ್ರ ಇರ್ಲಿಲ್ಲ. ಏನ್ ಮಾಡಿದ್ದಾರೆ ಏನು ಅದನ್ನ ಇವಾಗೆಲ್ಲ ಇನ್ವೆಸ್ಟಿಗೇಟ್ ಮಾಡ್ತಾರೆ. ಶರಣಾಗತಿ ಅಂದ್ರೆ ಆ ರೀತಿ ಆಗ್ಬೇಕಾಗಿತ್ತಲ್ಲ ಅನ್ನೋದು ಈಗ ಇಶ್ಯೂ ಇದೆ ಸರ್. ಬಂದಿದ್ದಾರೆ ಅವರು, ಅಲ್ಲಿ ಎಲ್ಲಿ ಬಿಸಾಕಿದ್ದಾರೆ ಅದೆಲ್ಲ ಈಗ ಪೊಲೀಸ್ನವರು. ಸೊ ಅಫಿಷಿಯಲಿ ನಕ್ಸಲಿಸಮ್ ಇಸ್ ಎಂಡೆಡ್ ಇನ್ ಕರ್ನಾಟಕ ಅಂತ ಹೇಳ್ಬೋದು. ಮೋರ್ ಆರ್ ಲೆಸ್, ಎಸ್. 99% ಎಂಡ್ ಆಗಿದೆ ಅಂತ ಹೇಳಿ ನಾವು ಅನ್ಕೊಂಡಿದ್ದೇವೆ. ಶರಣಾಗತಿ ಇದರಲ್ಲಿ ಬೇರೆ ರಾಜ್ಯದವರು ಕೂಡ ಇದ್ದಾರೆ. ಬೇರೆ ರಾಜ್ಯದವರು ಇದ್ದಾರೆ. ಅವರಿಗೆ ಮುಖ್ಯಮಂತ್ರಿಗಳ, ಆ ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಮ್ಮ ಮುಖ್ಯಮಂತ್ರಿಗಳು ಮಾತನಾಡ್ತಾನೆ ಅಂತ ಹೇಳಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ಅವರು ಕೇಸ್ಗಳೆಲ್ಲ ಆ ರಾಜ್ಯದಲ್ಲಿ ಇದಾವೆ. ನಮ್ಮ ರಾಜ್ಯದಲ್ಲಿ ಇರೋದ್ರ ಜೊತೆಗೆ ಆ ರಾಜ್ಯದಲ್ಲೂ ಕೂಡ ಅವರಿಗೆ ಸಂಬಂಧಪಟ್ಟ ರಾಜ್ಯದಲ್ಲಿ ಕೇಸಸ್ಗಳಿದೆ. ಆದ್ರಿಂದ ಆ ರಾಜ್ಯದ ಸರ್ಕಾರ ಅನ್ನೋದು ಕೂಡ ತೀರ್ಮಾನ ಮಾಡ್ಬೇಕಲ್ಲ. ಅದಕ್ಕೋಸ್ಕರ ಮುಖ್ಯಮಂತ್ರಿಗಳು ನಿನ್ನೆ ಸ್ಪಷ್ಟವಾಗಿ ಹೇಳಿದ್ದಾರೆ. ಆ ಮುಖ್ಯಮಂತ್ರಿ, ಕೇರಳ ಮುಖ್ಯಮಂತ್ರಿಗಳಿಗೆ, ತಮಿಳುನಾಡು ಮುಖ್ಯಮಂತ್ರಿಗಳಿಗೆ ಇಬ್ಬರಿಗೂ ಮಾತನಾಡ್ತೀನಿ ಅಂತ ಹೇಳಿದ್ರು. ಸರ್, ನಿನ್ನೆ ಇದು ಡಿನ್ನರ್ದು ಪೋಸ್ಟ್ಮನ್ ಆದ್ಮೇಲೆ ರಾಜಣ್ಣ ಉಪಮುಖ್ಯಮಂತ್ರಿ ಬಗ್ಗೆ ಅವ್ರ ಆಸ್ತಿ ಬರ್ಸ್ಕೊಂಡ್ಬಿಟ್ಟಿದೀವ ಅಂತ ಮಾತಾಡಿದ್ದಾರೆ. ಬಿಜೆಪಿ ಅವರು ಇದನ್ನ ದೊಡ್ಡದಾಗಿ ತಗೊಂಡು ನಗೆಪಾಟ್ಲಾಗಿದೆ ಕಾಂಗ್ರೆಸ್ ಅಂತ ಹೇಳ್ತಿದ್ದಾರೆ. ಅವ್ರದ್ದು ಸರಿ ಮಾಡ್ಕೊಳ್ಳಿ, ಬಿಜೆಪಿ ಅವ್ರ ಮೊದಲು ಅವ್ರು ಸರಿ ಮಾಡ್ಕೊಳ್ಳಿ, ಆಮೇಲೆ ನಮ್ಮೇಲೆ ಕಾಮೆಂಟ್ ಮಾಡಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.